ಎಲ್ಲರಿಗೂ ನಮಸ್ಕಾರ. ಯಾತ್ರಾ ಸ್ಥಳ ಲಕ್ಷ್ಮೀನಾರಾಯಣಿ ಗೋಲ್ಡನ್ ಟೆಂಪಲ್, ವೆಲ್ಲೂರು. ದೇವಿ ಪ್ರಪನ್ನಾರ್ತಿಹರೇ ಪ್ರಸೀದ ಪ್ರಸೀದ ಮಾತರ್ಜಗತ್ಯೋಕಿಲಸ್ಯ. ದೇವಿ ಪ್ರಪನ್ನಾರ್ತಿಹರೇ ಪ್ರಸೀದ ಪ್ರಸೀದ ಮಾತರ್ಜಗತೋಕಿಲಸ್ಯ. ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ. ಪ್ರಸೀದ ವಿಶ್ವೇಶ್ವರಿ ಪಾಹಿ ವಿಶ್ವಂ. ತ್ವಮೀಶ್ವರೀ ದೇವಿ ಚರಾಚರಸ್ಯ. ವಿಶ್ವಂ ತ್ವಮೀಶ್ವರೀ ದೇವಿ ಚರಾಚರಸ್ಯ. ದೇವಿ ನಾರಾಯಣಿ ದೇವಿ ನಾರಾಯಣಿ ಲಕ್ಷ್ಮೀ ನಾರಾಯಣಿ. ದೇವಿ ನಾರಾಯಣಿ. ಲಕ್ಷ್ಮೀನಾರಾಯಣಿ ಟೆಂಪಲ್, ಗೋಲ್ಡನ್ ಟೆಂಪಲ್, ವೆಲ್ಲೂರು. ಈ ಮಹಾಲಕ್ಷ್ಮಿ ದೇವಾಲಯವನ್ನು ಬರೋಬ್ಬರಿ 1500 kg ಚಿನ್ನದಿಂದ ನಿರ್ಮಿಸಲಾಗಿದೆ. ಈ ದೇವಾಲಯದ ನಿರ್ಮಾಣಕ್ಕಾಗಿ ಸುಮಾರು 600 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. 400ಕ್ಕೂ ಅಧಿಕ ಕುಶಲಕರ್ಮಿಗಳು ಸತತ 6 ವರ್ಷಗಳ ಕಾಲ ಶ್ರಮವಹಿಸಿದ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಈ ದೇವಾಲಯವು ಸ್ವರ್ಗವೇ ಭೂಲೋಕಕ್ಕೆ ಇಳಿದು ಬಂದಂತೆ ತೋರುತ್ತದೆ. ಅದೇ ವೆಲ್ಲೂರಿನ ಶ್ರೀ ಮಹಾಲಕ್ಷ್ಮಿ ದೇವಾಲಯ. ಭೂಲೋಕದ ಸ್ವರ್ಗದಂತಿರುವ ಈ ದೇವಾಲಯ ಇದಾಗಿದೆ. ತಮಿಳುನಾಡಿನ ವೆಲ್ಲೂರಿನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ತಿರುಮಲೈ ಕೋಡಿ ಶ್ರೀಪುರಂ ಶ್ರೀ ಲಕ್ಷ್ಮೀನಾರಾಯಣಿ ಚಿನ್ನದ ದೇವಾಲಯ. ಇದನ್ನು ಗೋಲ್ಡನ್ ಟೆಂಪಲ್ ಎಂದು ಸಹ ಕರೆಯಲಾಗುತ್ತದೆ. ಈ ದೇವಾಲಯಕ್ಕೆ ತಿರುಪತಿಯಿಂದ ಬಸ್ಸಿನಲ್ಲಿ 3 ಗಂಟೆ ಅಂತರವಿದೆ. ಈ ದೇವಾಲಯದ ಗರ್ಭಗುಡಿ ಹಾಗೂ ಗೋಪುರವನ್ನು ಚಿನ್ನದ ತಗಡುಗಳಿಂದ ಮುಚ್ಚಲಾಗಿದೆ. ಸುಮಾರು 1000 ಎಕರೆಯ ವಿಸ್ತೀರ್ಣದಲ್ಲಿ ವ್ಯಾಪಿಸಿರುವ ಈ ದೇವಾಲಯ ಪ್ರಕೃತಿ ಸೌಂದರ್ಯದ ನಡುವೆ ಕಂಗೊಳಿಸುತ್ತಿದೆ. ಹಚ್ಚ ಹಸುರಿನ ಸುಂದರ ಉದ್ಯಾನದ ನಡುವೆ ಎತ್ತರದಿಂದ ಧುಮುಕುವ ಕೃತಕ ಜಲಧಾರೆ, ಅಲ್ಲಲ್ಲಿ ಶಿಲಾ ಬಾಲಕಿಯರು, ತೀರ್ಥ ಕುಂಡಗಳು, ಶಿಲಾ ಮಂಟಪಗಳು, ಎಲ್ಲಿ ನೋಡಿದರಲ್ಲಿ ಶಂಖ ಚಕ್ರಗಳ ಕಲಾಕೃತಿಗಳು. ಇವೆಲ್ಲವನ್ನು ನೋಡಿದಾಗ ಧಾರ್ಮಿಕ ಕ್ಷೇತ್ರವನ್ನು ಭೂಲೋಕದ ವೈಕುಂಠ ಎಂದೇ ಅತಿಶಯವಾಗಿದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿರುವ ಲಕ್ಷ್ಮೀ ವಿಗ್ರಹವು ಬರೋಬ್ಬರಿ 70 kg ತೂಕವಿದ್ದು ಚಿನ್ನದಿಂದಲೇ ಮಾಡಲಾಗಿದೆ. ಈ ಗರ್ಭಗುಡಿಯ ಸುತ್ತ ನೀರು ಇರುವುದರಿಂದ ಚಿನ್ನದ ದೇಗುಲವು ನೀರಿನಲ್ಲಿ ಪ್ರತಿಫಲಗೊಂಡು ಮತ್ತಷ್ಟು ಫಳಫಳನೆ ಹೊಳೆದು ಮನಸೂರಗೊಳ್ಳುತ್ತದೆ. ಆ ಕೊಳದಲ್ಲಿ ಬೆಳ್ಳಿ, ಬಂಗಾರ ನಾಣ್ಯಗಳನ್ನು ಸಹ ಭಕ್ತರು ಕಾಣಿಕೆಯಾಗಿ ಹಾಕಿರುತ್ತಾರೆ. ಆನೆಯ ಮುಖದ ವಿಗ್ರಹದಿಂದ ಗರ್ಭಗುಡಿಯ ಸುತ್ತ ಇರುವ ಕೊಳಕ್ಕೆ ನೀರು ಬೀಳುತ್ತದೆ. ಈ ದೇವಾಲಯದ ಸೊಬಗನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಲಕ್ಷಾಂತರ ಪ್ರವಾಸಿಗರು ಇಲ್ಲಿಗೆ ಬರುತ್ತಾರೆ. ಈ ದೇವಾಲಯಕ್ಕೆ ಒಳಗೆ ಪ್ರವೇಶಿಸಲು ಸುಮಾರು 1 ಕಿಲೋಮೀಟರ್ ದೂರ ನಕ್ಷತ್ರ ಆಕಾರದ ದಾರಿಯಲ್ಲಿ ನಡೆಯಬೇಕಾಗುತ್ತದೆ. ಈ ದಾರಿಯ ಉದ್ದಕ್ಕೂ ಮೇಲ್ಛಾವಣಿ ಇದ್ದು ಮಳೆ ಮತ್ತು ಬಿಸಿಲಿನಿಂದ ನಮ್ಮನ್ನು ರಕ್ಷಿಸುತ್ತದೆ. ನಂತರ ಅಷ್ಟು ದೂರ ಬಂದ ಮೇಲೆ ದೇವಾಲಯದ ದ್ವಾರ ಕಾಣುತ್ತದೆ. ರಾತ್ರಿಯ ವೇಳೆ ಲೈಟಿನಿಂದ ಅಲಂಕೃತವಾಗಿರುವುದರಿಂದ ದೇವಾಲಯ ಇನ್ನೂ ಹೆಚ್ಚು ವಿಜೃಂಭಿಸುತ್ತದೆ. ದೇವಾಲಯದ ಪ್ರಧಾನ ಗರ್ಭಗುಡಿಯ ಮುಂಭಾಗದಲ್ಲಿರುವ ಶ್ರೀ ಮಹಾಲಕ್ಷ್ಮಿಯ ಮತ್ತೊಂದು ಚಿನ್ನದ ಮೂರ್ತಿಗೆ ಸ್ವಯಂ ಅಭಿಷೇಕ ಮಾಡುವ ಅವಕಾಶವನ್ನು ಭಕ್ತಾದಿಗಳಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ದೇವಾಲಯದ ಒಳಗೆ ಹೋಗಲು ಉಚಿತ ಪ್ರವೇಶವಿದೆ. ಆದರೆ ದೇವರನ್ನು ಹತ್ತಿರದಿಂದ ನೋಡಬೇಕಾದರೆ ದಿವ್ಯ ದರ್ಶನದ ಸೇವಾ ಚೀಟಿಯನ್ನು ನಾವು ತೆಗೆದುಕೊಳ್ಳಬೇಕು. ಶ್ರೀ ಮಹಾಲಕ್ಷ್ಮಿಯ ದರ್ಶನವನ್ನು ಪಡೆದು ಹೊರಬಂದಾಗ ವಿಶಿಷ್ಟ ಆಧ್ಯಾತ್ಮಿಕ ಅನುಭೂತಿ ನಮಗಾಗುತ್ತದೆ.
ದೇವಾಲಯ ಬೆಳಗ್ಗೆ 7ಕ್ಕೆ ತೆರೆದು ರಾತ್ರಿ 8ರವರೆಗೂ ದರ್ಶನ ಮಾಡಬಹುದು. ಈ ದೇವಾಲಯದೊಳಗೆ ಮೊಬೈಲ್ ಕ್ಯಾಮರಾಗಳ ಪ್ರವೇಶವಿಲ್ಲ. ಈ ಮಹಾಲಕ್ಷ್ಮಿ ದೇವಾಲಯ ವಿಶ್ವದ ಅತಿ ಸುಂದರ ಮತ್ತು ಅದ್ಭುತ ದೇವಾಲಯವಾಗಿದೆ. ಐಶ್ವರ್ಯದ ಅಧಿದೇವತೆಯಾಗಿರುವ ಶ್ರೀ ಮಹಾಲಕ್ಷ್ಮಿ ನೆಲೆಸಿರುವ ವೆಲ್ಲೂರಿನ ಬಂಗಾರದ ದೇವಾಲಯ ಹಗಲಿನಲ್ಲಿ ಸೂರ್ಯನ ಪ್ರಖರತೆಯಿಂದ ಹೊಳೆಯುತ್ತದೆ. ರಾತ್ರಿ ಜಗಜಗಿಸುವ ದೀಪದ ಅಲಂಕಾರದಿಂದ ಜಗಜಗಿಸುತ್ತಾಳೆ ಮಹಾಲಕ್ಷ್ಮಿ. 2007 ಆಗಸ್ಟ್ 24ರಂದು ತೆರೆಯಲಾಯಿತು. ಈ ದೇವಾಲಯದ ಆವರಣದಲ್ಲಿ ಸುಮಾರು 24 ಅಡಿ ಎತ್ತರದ ದೀಪಮಾಲೆಯೂ ಇದೆ. ಬಂಗಾರದಿಂದ ನಿರ್ಮಿತವಾದ ಈ ದೇವಾಲಯಕ್ಕೆ 24 ಗಂಟೆಗಳ ಕಾಲವು ಪೊಲೀಸ್ ಸಿಬ್ಬಂದಿಯಿಂದ ರಕ್ಷಿಸಲಾಗುತ್ತದೆ. ಈ ಸುವರ್ಣ ದೇವಾಲಯವನ್ನು ವೆಲ್ಲೂರು ಮೂಲದ ಚಾರಿಟಬಲ್ ಟ್ರಸ್ಟ್ ಶ್ರೀ ನಾರಾಯಣಿ ಪೀಠಂ ನಿರ್ಮಿಸಿದೆ. ಮುಖ್ಯ ಆಧ್ಯಾತ್ಮಿಕ ನಾಯಕಿ ಈ ಶ್ರೀ ಶಕ್ತಿ ನಾರಾಯಣಿಯಮ್ಮ ಎಂದು ಕರೆಯುತ್ತಾರೆ. ಶ್ರೀದೇವಿ ಒಲಿದರೆ ಮನೆಯೆಲ್ಲ ಬಂಗಾರ ತೊಟ್ಟಲಾಗುತ್ತೆ. ವಿಷ್ಣು ಮತ್ತು ಲಕ್ಷ್ಮಿಗೆ ಸಮರ್ಪಿತವಾದ ದೇವಾಲಯ ಗೋಲ್ಡನ್ ಟೆಂಪಲ್. ಆಕಾರವು ಶ್ರೀಯಂತ್ರದಂತೆ ತೋರುತ್ತದೆ. ದಾರಿಯ ಉದ್ದಕ್ಕೂ ಆಧ್ಯಾತ್ಮಿಕ ಸಂದೇಶವನ್ನು ಓದಬಹುದು. ಇಲ್ಲಿ ಆಧ್ಯಾತ್ಮಿಕ ಶ್ರೀಪುರಂ ಉದ್ಯಾನವನ್ನು ಸಹ ನೋಡಬಹುದು. ಜಗತ್ತಿನಲ್ಲೇ ಹೆಚ್ಚು ಚಿನ್ನವನ್ನು ಬಳಸಿಕೊಂಡಿರುವ ಇದು ದೇವಾಲಯವಾಗಿದೆ. ದಕ್ಷಿಣ ಭಾರತದ ಗೋಲ್ಡನ್ ಟೆಂಪಲ್ ತಿರುಮಲೈ ಕೋಡಿಯಲ್ಲಿರುವ ಶ್ರೀಪುರಂ ಲಕ್ಷ್ಮೀನಾರಾಯಣಿ ದೇವಾಲಯ. ನಾವು ಸಹ ಅಲ್ಲಿಗೆ ಹಾಡುವ ಕಾರ್ಯಕ್ರಮಕ್ಕೆ 2 ಸಾರಿ ಹೋಗಿ ಬಂದೆವು. ಅದು ಏನು ನಮ್ಮ ಜನ್ಮದ ಪುಣ್ಯದ ಸುಕೃತವೋ ಕಾಣೆ. ಕಾರ್ಯಕ್ರಮ ನೋಡಲು ಹೋದವರಿಗೆ ಊಟ ವಸತಿ ಕೊಟ್ಟು ತುಂಬ ಆದರದಿಂದ ಕಾಣುತ್ತಾರೆ. ಆ ಸುಂದರ ಸಿರಿ ಸೌಭಾಗ್ಯ ಸಂಪತ್ ಲಕ್ಷ್ಮೀದೇವಿಯನ್ನು ಕಣ್ತುಂಬ ನೋಡಿ ಆನಂದವಾಯಿತು. ಆ ಲಕ್ಷ್ಮೀದೇವಿಯ ಸ್ತೋತ್ರ ಹಾಡುಗಳನ್ನು ಹೇಳಿ ಮನವು ಪುಲಕಗೊಂಡಿತು. ಆ ಲಕ್ಷ್ಮೀದೇವಿ ಎಲ್ಲರಿಗೂ ಸಕಲ ಸೌಭಾಗ್ಯ ನೀಡಲೆಂದು ಆ ದೇವಿಯಲ್ಲಿ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸುತ್ತಾನೆ. ಶ್ರೀ ಮಹಾಲಕ್ಷ್ಮಿಯೇ ನಮಃ. ಶ್ರೀ ಮಹಾಲಕ್ಷ್ಮಿಯೇ ನಮಃ. ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ.